ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲ ಕನ್ನಡ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡತಕ್ಕಂತಹ BA, MA ಹಾಗೂ BA, MA ಪದವಿಗಳನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಹಾಗೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳೇ, ಇಂದು ನಾನು ಹೊಸಗನ್ನಡ ಸಾಹಿತ್ಯ ಘಟ್ಟಗಳು ಅಂತೇನು ಇವೆ ಅದರ 2ನೇ ವಿಡಿಯೋವನ್ನು ಇವತ್ತು ಅಧ್ಯಯನಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾನು ಮಲ್ಲಪ್ಪ ಟಿ ಹೊಸೂರ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆರೂರು, ತಾಲೂಕು ಬಾದಾಮಿ, ಜಿಲ್ಲೆ ಬಾಗಲಕೋಟೆ. ನನ್ನ ಮೊಬೈಲ್ ಸಂಖ್ಯೆ 9060666392. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ. ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗೋದಕ್ಕೆ ನನಗೆ ಪ್ರೇರಣೆ, ಪ್ರೋತ್ಸಾಹ ಕೊಡ್ರಿ. ಅಷ್ಟೇ ಅಲ್ಲದೆ ನಿಮ್ಮ ಸಲಹೆ ಸೂಚನೆಗಳೇನಿದ್ದರೂ ಕೂಡ ನನ್ನ ವೈಯಕ್ತಿಕ ಇನ್ಬಾಕ್ಸ್ಗೆ ಕಳಿಸಿ ಅಂತ ಹೇಳ್ತಾ, ಇವತ್ತು ನವೋದಯ ಹೊಸಗನ್ನಡ ಸಾಹಿತ್ಯದ ಘಟ್ಟಗಳಲ್ಲಿ ಮೊದಲನೇ ಘಟ್ಟ ಈಗಾಗಲೇ ಮುಗಿದಿದೆ. ನವೋದಯ ವಿಡಿಯೋವನ್ನು ಮಾಡಿದ್ದೀನಿ. ಅದಾದ ನಂತರ ಈಗ ನಾನು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಗತಿಶೀಲ ಸಾಹಿತ್ಯ ಇದು 1900ರಿಂದ 1945ರವರೆಗಿನ ಸಾಹಿತ್ಯ ಘಟ್ಟ. ಇದು ನಿಮಗೆಲ್ಲ ಗೊತ್ತಿರಲಿ. ಹೊಸಗನ್ನಡ ಸಾಹಿತ್ಯದ ಘಟ್ಟಗಳನ್ನು ಅಧ್ಯಯನ ಮಾಡುವಾಗ ಪ್ರಶ್ನೆಗಳು ಕೂಡ ಹಲವಾರು ಬಂದಿವೆ, ಹಲವಾರು ಬಾರಿ. ಇದನ್ನು ವಿಶೇಷವಾಗಿ 5 ಘಟ್ಟಗಳಲ್ಲಿ ವಿಭಾಗ ಮಾಡ್ತಾರೆ. ಮೊದಲೇದು ನವೋದಯ ಪೂರ್ವ ಘಟ್ಟ, 1870ರಿಂದ 1920ರವರೆಗೆ ರಂಶ್ರೀ ಮುಗುಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಾಡಿರ್ತಕ್ಕಂಥ ವಿಭಾಗ ಕ್ರಮ ಇದು. 1900ರಿಂದ 1945ರವರೆಗೆ ನವೋದಯ ಸಾಹಿತ್ಯ ಘಟ್ಟ ಬರ್ತದೆ. 1943ರಿಂದ 50ರವರೆಗಿನ ಕಾಲವನ್ನು ಪ್ರಗತಿಶೀಲ ಸಾಹಿತ್ಯ ಘಟ್ಟ ಅಂತ ಕರೀತಾರೆ. ಇನ್ನು ನವ್ಯ ಸಾಹಿತ್ಯ ಘಟ್ಟ 1950ರಿಂದ 75ನೇ ಇಸವಿವರೆಗೆ ಬರ್ತದೆ. ಇನ್ನು ದಲಿತ ಮತ್ತು ಬಂಡಾಯವನ್ನು ಸ್ವಲ್ಪ ವಿಂಗಡಣೆ ಮಾಡಿ ನೋಡಿದಾಗ ದಲಿತ ಸಾಹಿತ್ಯ 1975ರಿಂದ 80ರವರೆಗಿನ ಕಾಲಘಟ್ಟದಲ್ಲಿ ಬರ್ತದೆ. ಆಮೇಲೆ 1980ರಿಂದ ಈಚಿನವರೆಗಿನ ಒಂದು ಸಾಹಿತ್ಯ ಏನಿದೆ ಇದು ಬಂಡಾಯ ಸಾಹಿತ್ಯ ಘಟ್ಟ ಅಂತೇಳಿ ಗುರುತಿಸಲ್ಪಡುವಂಥದ್ದು. ಹಾಗಾಗಿ ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಎನ್ನುವಂಥ 5 ಸಾಹಿತ್ಯ ಘಟ್ಟಗಳನ್ನು ನಾವು ಹೊಸಗನ್ನಡ ಸಾಹಿತ್ಯ ಘಟ್ಟದಲ್ಲಿ ಕಾಣ್ತೇವೆ. ಈಗಾಗಲೇ ನವೋದಯ ಸಾಹಿತ್ಯ ಘಟ್ಟದ ವಿಡಿಯೋ ಬಂದಿದೆ. ಇದಾದ ನಂತರ ಈಗ ನಾನು ಪ್ರಗತಿಶೀಲ ಸಾಹಿತ್ಯ ಘಟ್ಟದ ವಿಡಿಯೋವನ್ನು ತಮ್ಮ ಅಧ್ಯಯನಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಪ್ರಗತಿಶೀಲ ಸಾಹಿತ್ಯ ಘಟ್ಟ ಅನ್ನೋದೇನಿದೆ ಇದು 1900ರಿಂದ 1945ರವರೆಗಿನ ಒಂದು ಕನ್ನಡ ಸಾಹಿತ್ಯ ಘಟ್ಟ ಇದು ಅಂತೇಳಿ ನಾವು ನೋಡಿಕೊಂಡು, ಈ ಸಾಹಿತ್ಯ ಘಟ್ಟ ಇದಕ್ಕೆ ಮುಖ್ಯ ಪ್ರೇರಣೆ ಹಲವಾರು. ಇದು ವಿಶೇಷವಾಗಿ ಯುರೋಪ್ ಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಸಾಹಿತ್ಯ ಘಟ್ಟ ಇದು. ಅಲ್ಲಿ ಪ್ರೋಗ್ರೆಸಿವ್ ಮೂಮೆಂಟ್ ಅಂತೇಳಿ ನಡೀತು ಯುರೋಪ್ ಖಂಡದಲ್ಲಿ. ಅದರ ಪ್ರಚೋದನೆ, ಪ್ರೇರಣೆಯಿಂದಾಗಿ ಈ ಸಾಹಿತ್ಯ ಘಟ್ಟ ಕನ್ನಡ ಸಾಹಿತ್ಯಕ್ಕೂ ಕೂಡ ಬಂತು. ಅಷ್ಟೇ ಅಲ್ಲದೆ 1945ನೇ ಇಸ್ವಿಯಲ್ಲಿ ಕಮ್ಯುನಿಸ್ಟ್ ಚಳುವಳಿ ಅಂತ ದೇಶಾದ್ಯಂತ, ಜಗತ್ತಿನಾದ್ಯಂತ ನಡೆಯಿತು. ಆ ಕಮ್ಯುನಿಸ್ಟ್ ಚಳುವಳಿಯ ಪ್ರಭಾವ, ಪ್ರೇರಣೆಯಿಂದನೂ ಕೂಡ ಈ ಸಾಹಿತ್ಯ ಘಟ್ಟ ಕನ್ನಡ ನಾಡಿಗೆ ಬಂತು. ಅಷ್ಟೇ ಅಲ್ಲದೆ 2ನೇ ಮಹಾಯುದ್ಧದ ಪರಿಣಾಮ, ಆ ಪರಿಣಾಮದಿಂದ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯ ಘಟ್ಟ ಜನರ ನೋವಿಗೆ ಮಿಡಿಯುವಂತಹ ಸಾಹಿತ್ಯವನ್ನು ಕೊಡಬೇಕು ಅನ್ನುವಂಥ ಆಶೋತ್ತರಗಳನ್ನು ಹೊತ್ತುಕೊಂಡು ಕನ್ನಡ ಸಾಹಿತ್ಯ ಸರಸ್ವತಿಯ ಒಂದು ಭಂಡಾರವನ್ನು ಪ್ರವೇಶಿಸಿತು ಅಂತ ನಾವು ಹೇಳಬಹುದು. ಇನ್ನು ಈ ಸಾಹಿತ್ಯ ಘಟ್ಟ, ಇದರ ಕುರಿತಾಗಿ ಜೆ ಶಿವರುದ್ರಪ್ಪನವರು ಹೀಗೆ ಹೇಳ್ತಾರೆ. ಇದು ಒಂದು ಚಳುವಳಿ. ಇದು 1940ರಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ಚಳುವಳಿ ಇದು.
ಇಲ್ಲಿ ಪ್ರಗತಿಶೀಲತೆ ಅನ್ನೋದು ಬೇರೆ, ಪ್ರಗತಿಶೀಲ ಸಾಹಿತ್ಯ ಅನ್ನೋದು ಬೇರೆ. ಪ್ರಗತಿಶೀಲತೆ ಅಂದರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆ, ಸಾಮಾಜಿಕ ಪ್ರಜ್ಞೆ ಜಾಗೃತವಾಗುತ್ತಾ ಬಂದಿದ್ದರ ಚರಿತ್ರೆ, ಅದು ಪ್ರಗತಿಶೀಲತೆ. ಪ್ರಗತಿಶೀಲ ಸಾಹಿತ್ಯ ಅಂತಂದರೆ ಚಳುವಳಿಯ ಅಖಿಲ ಭಾರತೀಯ ವ್ಯಾಪ್ತಿಯ ಚಳುವಳಿ. ಇದು ಚಳುವಳಿ, ಅಖಿಲ ಭಾರತ ವ್ಯಾಪ್ತಿಯ ಚಳುವಳಿ. ಪ್ರಗತಿಶೀಲತೆ ಬೇರೆ, ಪ್ರಗತಿಶೀಲ ಸಾಹಿತ್ಯ ಬೇರೆ. ಎಲ್ಲ ಭಾಷೆಗಳಲ್ಲೂ ಕೂಡ ಇದಕ್ಕೆ ಪ್ರಗತಿಶೀಲ ಅಂತಲೇ ಕರೀತಾರೆ, ವಿಶೇಷವಾಗಿ ಭಾರತೀಯ ಸಾಹಿತ್ಯ ಚರಿತ್ರೆಯೊಳಗೆ. ಇನ್ನು ಮುಂದುವರೆದು, ಹಾಗಿದ್ರೆ ಈ ಪ್ರಗತಿಶೀಲ ಸಾಹಿತ್ಯ ಚಳುವಳಿಗೆ ಪ್ರೇರಣೆಗಳಾದರೂ ಏನು ಅನ್ನೋದನ್ನು ನೋಡ್ತಾ ಹೋದರೆ, 1935ನೇ ಇಸ್ವಿಯೊಳಗೆ ಉರ್ದು ಸಾಹಿತಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಜ್ಜಾದ್ ಜಾಹಿರ್ ಅವರು ಪ್ರಣಾಳಿಕೆಯಲ್ಲಿ, ಅಂದರೆ ಅವರ ಪ್ರಣಾಳಿಕೆಯೊಳಗೆ ಈ ಒಂದು ಚಳುವಳಿ ಪ್ರಾರಂಭ ಆಯಿತು. ಸಜ್ಜಾದ್ರವರು ಇವರ ಗೆಳೆಯರು ಕೂಡ ಇದ್ದರು, ಮುಲ್ಕ್ ರಾಜ್ ಆನಂದ್ ಅಂತ ಮತ್ತು ಡಾಕ್ಟರ್ ಘೋಷ್ ಹಾಗೂ ರಾಲ್ಫ್ ಅಂತ. ಇವರೆಲ್ಲರ ಪ್ರಭಾವ ಪ್ರೇರಣೆಯಿಂದಾಗಿ ಈ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಆರಂಭ ಆಯಿತು. ಫ್ರಾನ್ಸ್ನಲ್ಲಿ ಸಂಸ್ಕೃತಿಯ ರಕ್ಷಣೆಗಾಗಿ ಸಾಹಿತಿಗಳ ಮೇಳ ನಡೆದಿತ್ತು. ಅದರ ಛಾಯೆ ಕನ್ನಡ ಸಾಹಿತ್ಯದ ಮೇಲೆ ಬಿದ್ದಿರೋದು. ಆ ಒಂದು ಸಂಸ್ಕೃತಿಯ ಸಾಹಿತಿಗಳ ಮೇಳದೊಳಗೆ ಮ್ಯಾಕ್ಸಿಮ್ ಗಾರ್ಕಿ, ಬಾರ್ಬೋಸಾ, ರೋಮಿಜೋಲಾ, ಹೆನ್ರಿ ಮೊದಲಾದಂಥವರು ಭಾಗವಹಿಸಿದ್ರು. ಅವರ ಪ್ರಭಾವ ಪ್ರೇರಣೆ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಕನ್ನಡ ಸಾಹಿತ್ಯದಲ್ಲಿ ಏನಾಗಿದೆ ಅದಕ್ಕೆ ಉಂಟಾಯಿತು. ಮುಂದುವರೆದು ನೋಡುವುದಾದರೆ 1936ನೇ ಇಸ್ವಿಯೊಳಗೆ ಅಖಿಲ ಭಾರತ ಪ್ರಗತಿಶೀಲ ಲೇಖಕರ ಸಂಘ ಅಂತೇನಿತ್ತು, ಅದರ ಮೊದಲ ಅಧಿವೇಶನ ನಡೀತು. ಅದನ್ನು ಸಂಘಟನೆ ಮಾಡಿದವರು ಸಜ್ಜಾದ್ ಜಾಹಿರ್ ಅವರು. ಯಾಕೆಂದರೆ ಈಗಾಗಲೇ ಅವರಿಗೆ ಪ್ರಗತಿಶೀಲದ ಗಾಳಿ ಸೋಕಿತ್ತು. ಇವರ ಗೆಳೆಯರ ಮೂಲಕ ಫ್ರಾನ್ಸಿನ ಒಂದು ನಡೆದಿರ್ತಕ್ಕಂಥ ಸಾಹಿತ್ಯಗಳ ಸಮ್ಮೇಳನದ ಮೂಲಕ ಇವರಿಗೆ ಪ್ರಗತಿಶೀಲರ ಗಾಳಿ ತಟ್ಟಿತ್ತು. ಹಾಗಾಗಿ 1936ನೇ ಇಸ್ವಿಯೊಳಗೆ ಅಖಿಲ ಭಾರತ ಪ್ರಗತಿಶೀಲ ಲೇಖಕರ ಸಂಘದ ಮೊದಲ ಅಧಿವೇಶನವನ್ನು ಸಂಘಟನೆ ಮಾಡಿದರು ಸಜ್ಜಾದ್ ಜಾಹಿರ್ ಅವರು. ಇದರ ಅಧ್ಯಕ್ಷತೆಯನ್ನು ಮುನ್ಷಿ ಪ್ರೇಮ್ಚಂದ್ ಅವರು ವಹಿಸ್ಕೊಂಡಿದ್ದರು. ಅದಾದ ಮೇಲೆ 1938ನೇ ಇಸ್ವಿಯೊಳಗೆ ದೆಹಲಿ ಮತ್ತು ಕೋಲ್ಕತ್ತಾ ಅಧಿವೇಶನಗಳು ನಡೆದವು. ಈ ಒಂದು ಚಳುವಳಿ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದರೆ, ಅಂದು ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿಯಲ್ಲಿರ್ತಕ್ಕಂತಹ ದೇಶದ ಮುಖ್ಯ ರಾಜಕಾರಣಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರು, ನರೇಂದ್ರ ರಾವ್ರವರು, ಕಾಕಾ ಕಾಲೇಕರ್ ಅವರು, ಕೆ ಅಬ್ಬಾಸ್, ಉಮಾಶಂಕರ್ ಜೋಶಿ, ಬಲರಾಜ್ ಸಾಹ್ನಿ ಮೊದಲಾದಂತಹ ಪ್ರಗತಿಪರ ವಿಚಾರಗಳುಳ್ಳಂತಹ ರಾಷ್ಟ್ರೀಯ ಪ್ರಜ್ಞೆಯ ನಾಯಕರು ಸಹಿತವಾಗಿ ಡೆಲ್ಲಿ ಮತ್ತು ಕೋಲ್ಕತ್ತಾ ಅಧಿವೇಶನಗಳೊಳಗೆ 1938ನೇ ಇಸ್ವಿಯಲ್ಲಿ ಭಾಗವಹಿಸಿದರು. ಅದಾದ ಮೇಲೆ ಮುಂದುವರೆದು ನಾವು ನೋಡುವುದಾದ್ರೆ 1943ರಲ್ಲಿ ಮುಂಬೈನಲ್ಲೂ ಕೂಡ ಒಂದು ಅಧಿವೇಶನ ನಡೀತು. ಈ ಅಧಿವೇಶನಕ್ಕೆ ಕನ್ನಡ ಭಾಷೆಯ ಪ್ರತಿನಿಧಿ ರೂಪವಾಗಿ ಶ್ರೀರಂಗ ಅವರು ಭಾಗವಹಿಸಿದರು. 1943ರಲ್ಲಿ ಕನ್ನಡ ನಾಡಿನಲ್ಲೂ ಕೂಡ ಪ್ರಗತಿಶೀಲ ಲೇಖಕರ ಸಂಘ ಅಂತೇಳಿ ಅಸ್ತಿತ್ವಕ್ಕೆ ಬಂತು. ಇದರ ಅಧ್ಯಕ್ಷರು ಅಂತಂದರೆ ಅನಕೃರವರು ಆಗಿದ್ದರು ಅಂತ. ಮುಂದುವರೆದು ನೋಡುವುದಾದರೆ 1945ನೇ ಇಸ್ವಿಯೊಳಗೆ ಮತ್ತೆ ಒಂದು ಬಹುದೊಡ್ಡ ತಿರುವು ಬಂತು ಈ ಪ್ರಗತಿಶೀಲ ಸಾಹಿತ್ಯ ಚಳುವಳಿಗೆ. ಇಲ್ಲಿ ನಿರಂಜನರ ಮಾರ್ಕ್ಸ್ವಾದಿ ದೃಷ್ಟಿಕೋನ ಹಾಗೂ ಅನಕೃರವರ ದೃಷ್ಟಿಕೋನ ಇವೆರಡರ ನಡುವೆ ಘರ್ಷಣೆ ಪ್ರಾರಂಭವಾಗಿ 1950ರ ವೇಳೆಗೆ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಸ್ಥಗಿತಗೊಂಡಿತು ಅನ್ನೋದನ್ನು ಒಂದು ಪ್ರಭಾವ ಪ್ರೇರಣೆ ಹಾಗೂ ಇದರ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಒಂದು ಸ್ವಲ್ಪ ಪಕ್ಷಿ ನೋಟವನ್ನು ನೋಡಿದ್ದಾಯಿತು ಪ್ರಿಯ ವಿದ್ಯಾರ್ಥಿಗಳೇ. ಹಾಗಿದ್ದರೆ ಈ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಪ್ರೇರಣೆಗಳಲ್ಲಿ ಬಹುಮುಖ್ಯವಾದದ್ದು ಅಂತಂದರೆ ಇಲ್ಲಿ ಅನಕೃರವರ ಭಾಷಣನೂ ಕೂಡ. ಅವರು ಈ ಭಾಷಣವನ್ನು ಏನು ಮಾಡಿದ್ರು, ಈ ಭಾಷಣದೊಳಗೆ ಇಡೀ ಪ್ರಗತಿಶೀಲ ಚಳುವಳಿಯ ಧೋರಣೆಗಳೆಲ್ಲವೂ ಕೂಡ ಇದ್ದವು, ಇದರ ಲಕ್ಷಣಗಳೆಲ್ಲವೂ ಕೂಡ ಇದ್ದವು ಅನ್ನೋದನ್ನು ನಾವು ತಿಳ್ಕೋಬೇಕು. 1946ರಲ್ಲಿ ಅಕ್ಟೋಬರ್ 27ರ
ಧಾರವಾಡದಲ್ಲಿ ನಡೆದಿರ್ತಕ್ಕಂತಹ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠದಿಂದ ಅನಕ್ರೂರವರು ಈ ಥರದ ಒಂದು ಭಾಷಣವನ್ನು ಮಾಡಿದರು. ಅದು ಹೀಗಿತ್ತು, ಏನಂತಂದರೆ ಸಾಹಿತ್ಯ ಸಾಧನೆ ಎಂಬ ಭಾವನೆ ಬೆಳೆಸಲು ಪ್ರಯತ್ನ ಆಗಿಲ್ಲ. ಸಾಹಿತಿ ತನ್ನ ಸ್ವರ್ಣ ಮಂದಿರದಿಂದ ಹೊರ ಬೀಳಲೇ ಇಲ್ಲ. ಸಾಹಿತ್ಯವೆಂಬ ಮಡಿಕೋಟೆಯನ್ನು ಕಟ್ಟಿಕೊಂಡು ಸುತ್ತಮುತ್ತಲಿನ ಜಗತ್ತಿಗೆ ಆಮೇಲೆ ಅವಕುಂಠನ ಹಾಕಿ ತನ್ನ ಭಾವ ಪ್ರಪಂಚದಲ್ಲಿ ಮೈಮರೆಯುವ ಸಾಹಿತಿ ತನ್ನ ಹಾಗೂ ದೇಶದ ಹಿತವನ್ನು ಸಾಧಿಸಲಾರ. ಸಾಹಿತ್ಯಕ್ಕೆ ಮಡಿಕೋಟೆಯನ್ನು ಕಟ್ಟಿಕೊಳ್ಳಬಾರದು ಅನ್ನುವಂಥದ್ದು. ಭಾವ ಪ್ರಪಂಚದಲ್ಲಿಯೇ ಸಾಹಿತಿ ಸದಾಕಾಲವೂ ಕೂಡ ಮುಳುಗಿರಬಾರದು, ಮೈಮರೆಯಬಾರದು. ಅಂತಹ ಸಾಹಿತಿಗಳಿಂದ ದೇಶದ ಹಿತ ಯಾವತ್ತೂ ಸಾಧನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಾಹಿತ್ಯ ಕಲೆಗಳ ಉಗಮಕ್ಕೆ ಸಾಮಾನ್ಯ ಜನತೆಯ ಮೂಲ ಉತ್ತಮ ಕಲೆಯ ತಾಯಿ ಬೇರು ಸಾಮಾನ್ಯ ಜೀವನದಲ್ಲಿ ಅಡಗಿದೆ. ನೋಡ್ರಿ, ಸಾಹಿತ್ಯ ಸೃಷ್ಟಿಗೆ ಸಾಮಾನ್ಯ ಜನಜೀವನವೇ ಮೂಲ ತಾಯಿ ಬೇರು, ಅಲ್ಲಿಂದಲೇ ಸಾಹಿತ್ಯ ಹುಟ್ಟಬೇಕು ಅನ್ನುವಂಥ ಕೂಗು ಅವರ ಭಾಷಣದಲ್ಲಿತ್ತು. ಅವರು ಮುಂದುವರೆದು ಹೀಗೆ ಮಾತಾಡ್ತಾ ಇದ್ದರು. ನವೋದಯ ಕಾಲದಲ್ಲಿ ಬಂದ ಕನ್ನಡ ಸಾಹಿತಿಗಳು ನಿರ್ವಿಣ್ಣರಾಗಿ ಕುಳಿತಾಗ ಪ್ರಗತಿಶೀಲರು ಜನಕ್ಕೆ ಧೈರ್ಯ ಸ್ಥೈರ್ಯಗಳನ್ನು ನೀಡಿದರು. ಹಾಗೇ ಮುಂದುವರೆದು ಹೇಳಿದ್ರವರು, ಶಾಂತಿ ದುರ್ಬಲತೆಯಿಂದ ದೊರೆಯುವುದಿಲ್ಲ, ಕ್ರಾಂತಿಯಾದ ನಂತರವೇ ಶಾಂತಿ ದೊರೆಯುತ್ತದೆ ಅಂತ. ಎಂದೋ ಆಗಿ ಹೋಗಿರ್ತಕ್ಕಂಥ ಹರಿಶ್ಚಂದ್ರ, ರಾಮ ಇವರ ಸತ್ಯಪ್ರಿಯತೆಯನ್ನು ನೆನೆಸ್ಕೊಳ್ತಾ ಕುಳಿತುಕೊಂಡ್ರೆ ಲಾಭ ಆದರೂ ಏನು? ಯಾಕೆಂದರೆ ಯಾವ ಸಾಹಿತ್ಯವನ್ನು ನಾವು ಜೀವಂತ ಸಾಹಿತ್ಯ ಅಂತ ಕರಿತೀವಂದರೆ ಆ ಸಾಹಿತ್ಯ ಇಂದಿನ ಜನಮಾನಸದಲ್ಲಿ ನೆಲೆಯೂರಿರ್ತಕ್ಕಂತಹ ಬದುಕಿನ ಬೇಕು ಬೇಡಗಳಿಗೆ ಮಿಡಿಯುವಂತಹ ಸಾಹಿತ್ಯ ಇರಬೇಕು. ಅದು ಬಿಟ್ಟು ಎಂದೋ ಆಗಿ ಹೋಗಿರ್ತಕ್ಕಂತಹ ಪುರಾಣ ಪುರುಷರಾಗಿರ್ತಕ್ಕಂತಹ ಹರಿಶ್ಚಂದ್ರ, ಶ್ರೀರಾಮರಂಥ ಆದರ್ಶಗಳನ್ನು ನೆನೆಸ್ಕೊಳ್ತಾ ಕೂತ್ರೆ ಇವತ್ತಿನ ಭಾವನೆಗಳಿಗೆ ಸಾಹಿತ್ಯ ಸ್ಪಂದಿಸೋದಿಲ್ಲ. ಅದನ್ನು ನೆನೆಸ್ಕೊಂಡು ನಾವು ಮಾಡುವುದೇನು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ರು. ಪ್ರಜಾಸ್ವಾಮ್ಯ, ಬಂಡವಾಳ ಸ್ವಾಮ್ಯ ಎಂಬ ಇವು ಎರಡು ಜಗತ್ತನ್ನು ಆಳುತ್ತಿರುವ ಶಕ್ತಿಗಳು, ಇವೆರಡೇ ಜಾತಿಗಳು. ನೋಡ್ರಿ, ಪ್ರಗತಿಶೀಲರ ಪ್ರಕಾರ ಇರೋದು ಎರಡೇ ಜಾತಿ, ಒಂದು ಪ್ರಜಾಸ್ವಾಮ್ಯ, ಇನ್ನೊಂದು ಬಂಡವಾಳ ಸ್ವಾಮ್ಯ. ಪ್ರಜೆಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು, ಬಂಡವಾಳಶಾಹಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಎರಡು ಜಾತಿಗಳು ಜಗತ್ತಿನಲ್ಲಿ ಅಂತ ಪ್ರಗತಿಶೀಲರು ಹೇಳ್ತಾ ಬಂದರು. ಅದಾದಮೇಲೆ ನಮಗೆ ಸಿಗ್ತದ, ಸಾಹಿತ್ಯ ವಿಳಾಸದ ಸಾಧನವಲ್ಲ, ದೇಶೋದ್ಧಾರಕ್ಕೆ ಆತ್ಮೋದ್ಧಾರಕ್ಕೆ ಸಾಧನವಾಗುವ ಗಾಯತ್ರಿ. ಅದ್ಭುತವಾದ ಮಾತು ಪ್ರಗತಿಶೀಲರದು. ಅಂದರೆ ಇದು ವಿಲಾಸಿಮೆಯ ಬದುಕನ್ನು ಕಳೆಯೋದಕ್ಕೋಸ್ಕರ ಇರುವಂಥದ್ದಲ್ಲ, ಆತ್ಮೋದ್ಧಾರಕ್ಕೆ ಮತ್ತು ದೇಶೋದ್ಧಾರಕ್ಕೆ ಇದು ಪ್ರೇರಕವಾಗಬೇಕು ಸಾಹಿತ್ಯ ಅನ್ನೋದು. ಸಾಹಿತ್ಯ ಸುಪ್ತ ಚೇತನದ ಕ್ರಾಂತಿ ಖಡ್ಗಕ್ಕೆ ಲೋಕದ ತಾಮಸದ ಕಲೆಗಳು ನಡುಗಬೇಕು. ನೋಡ್ರಿ, ಯಾಕಂದರೆ ಪ್ರತಿ ಯುಗದಲ್ಲಿಯೂ ಕೂಡ ತಾಮಸ ಅನ್ನುವಂಥದ್ದು, ತಾಮಸ ಕಳೆ ಅನ್ನುವಂಥದ್ದು ಸಮಾಜದಲ್ಲಿ ಇದ್ದೇ ಇರ್ತದೆ. ಆ ತಾಮಸ ಕಳೆ ಮತ್ತು ಕೊಳೆಯನ್ನು ಕಿತ್ತೊಗೆಯುವ ಒಂದು ತೇಜಸ್ಸು ಆಯಾ ಕಾಲದಲ್ಲಿ ಹುಟ್ಟುವ ಸಾಹಿತ್ಯದಲ್ಲಿ ಬರಬೇಕು ಅನ್ನುವ ಒಂದು ಕಾಳಜಿ ಅನಕ್ರೂರ ಭಾಷಣದಾಗಿತ್ತು. ಸಾಹಿತ್ಯ ಏನಾಗಬೇಕಾಗಿದ್ದರೆ ದುರ್ಬಲರ, ದಲಿತರ, ಬಡವರ ರಕ್ಷಾ ಕವಚ ಆಗಬೇಕು. ರಾಜಸೇವಾ ಪ್ರಸಕ್ತ ಜರತಾರಿ ರುಮಾಲಿನ ಸಾಹಿತ್ಯ ಸಾಕು ಎಂಬ ಕೂಗು ಪ್ರಗತಿಶೀಲರದಾಗಿತ್ತು ಅನಕ್ರೂರವರ ಭಾಷಣದ ಮೂಲಕ. ಅವರು ಮತ್ತೆ ಮುಂದುವರೆದು ಹೇಳ್ತಾ ಇದ್ರು ಏನಂದರೆ, ಸಾಹಿತ್ಯ ವಾಸ್ತವಿಕತೆಗೆ ಮುಸುಕನ್ನು ಹಾಕಬಾರದು, ಸಾಮಾಜಿಕ ಕ್ರಾಂತಿಯ ವಜ್ರಾಯುಧ ಆಗಬೇಕು ಅಂತೇಳಿ ತಮ್ಮ ಭಾಷಣದ ಮೂಲಕ ಕರೆಯನ್ನು ಕೊಟ್ಟರವರು. ಈ ಚಳುವಳಿಯು ನವೋದಯ ಸಾಹಿತಿಗಳಿಂದ ಸತತ ಪ್ರತಿಭಟನೆಯನ್ನು ಎದುರಿಸಬೇಕಾಯಿತು. ಯಾಕಂದರೆ ನವೋದಯ ಸಾಹಿತ್ಯದ ಒಂದು ಗುಣಗಳು ಬೇರೆ ಇದ್ದು, ಯಾಕಂದರೆ ನವೋದಯ ಸಾಹಿತ್ಯ ಸೃಷ್ಟಿಯಾದ ಕಾಲಘಟ್ಟ ಬೇರೆ ಇತ್ತು. ಇದು 2ನೇ ಮಹಾಯುದ್ಧದ ಪರಿಣಾಮವಾಗಿ ಬಂದಿರತಕ್ಕಂತಹ ಸಾಹಿತ್ಯ ಘಟ್ಟ ಆಗಿದ್ದರಿಂದ ಇದರ ಒಂದು ಪ್ರೇರಣೆ ಧೋರಣೆ ಬೇರೆಯೇ ಆದವು ಅಂತ ನಾವು ಗುರುತಿಸಬೇಕು. ಈ ಚಳುವಳಿಯು ಅವರ ಪ್ರತಿಭಟನೆಯನ್ನು ಎದುರಿಸಿತು. ಇವರದ್ದು ಕೇವಲ ಕತೆ, ಕಾದಂಬರಿಗಳಂತಹ ಸಾಹಿತ್ಯ ಸೃಷ್ಟಿಗೆ ಮೀಸಲಾಗಿರ್ತಕ್ಕಂಥ ಘಟ್ಟ. ಇನ್ನು ಈ ಒಂದು ಕಾಲಘಟ್ಟದೊಳಗೆ ಕೆಲವು ಪ್ರಮುಖವಾದಂಥ ಸಾಹಿತಿಗಳು ಬಂದರು. ಅನಕ್ರು, ನಾಡಿಗೇರ್, ಕೃಷ್ಣರಾಯ, ಕುಮಾರ ವೆಂಕಣ್ಣ,
ಎಸ್ ಅನಂತನಾರಾಯಣ, ಆರ್ಚಿಕ ವೆಂಕಟೇಶ, ತರಾಸು, ಬಸವರಾಜ್ ಕಟ್ಟಿಮನಿ ಮತ್ತು ನಿರಂಜನ ಇವರು ಈ ಕಾಲಘಟ್ಟದಲ್ಲಿ ಬಂದಿರತಕ್ಕಂತಹ ಪ್ರಮುಖ ಕವಿಗಳು ಅಂತೇಳಿ ನಾವು ತಿಳ್ಕೋಬೇಕು. ಹಾಗೆ ಮುಂದುವರೆದು ಪ್ರಗತಿಶೀಲ ಸಾಹಿತ್ಯದ ಮೇಲೆ ಹೊರಗಿನವರ ಪ್ರಭಾವ ಏನು ಅಂತಂದರೆ ಮೈಕೋವಸ್ಕಿ, ಎಮಿಲಿ ಝೋಲಾ, ಗಾರ್ಕಿ ಮತ್ತು ಸಿಂಕ್ಲೇರ್ ಅನ್ನುವಂತಹ ವ್ಯಕ್ತಿಗಳೇನಿದ್ದರು ಇವರ ಬಹುದೊಡ್ಡ ಪ್ರಭಾವ ಮತ್ತು ಪ್ರೇರಣೆ ಪ್ರಗತಿಶೀಲ ಸಾಹಿತ್ಯದ ಮೇಲೆ ಆಗಿತ್ತು ಅನ್ನೋದು ಕೂಡ ನಾವು ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥ ಪಾಯಿಂಟು. ಇನ್ನು ಪ್ರಗತಿಶೀಲ ಸಾಹಿತ್ಯದ ಹೊಸ ಭಾವದೃಷ್ಟಿಯ ಧೋರಣೆ ಏನಪ್ಪ ಅಂತಂದ್ರೆ ಒಂದು ಆಷಾಢಭೂತಿತನವನ್ನು ಬಯಲಿಗೆಳುವುದು ಅನ್ನುವಂಥದ್ದು, ಮಠ ಮತ್ತು ದೇವಾಲಯದಲ್ಲಿನ ಮೋಸ ಭ್ರಷ್ಟಾಚಾರದ ಬಗೆಗೆ ಪ್ರತಿಭಟನೆಯನ್ನು ತೋರಬೇಕು ಅನ್ನುವಂಥದ್ದು. ಯಾಕೆಂದರೆ ಯುಗಗಳಿಂದಲೂ ಕೂಡ ನಾವು ನೋಡ್ತೀವಿ ಈ ಮಠಮಾನ್ಯಗಳ ಮೂಲಕ ಸಾಮಾನ್ಯ ಜನರ ಮೇಲೆ ಭಾಳಷ್ಟು ಅನ್ಯಾಯ ಅತ್ಯಾಚಾರಗಳಾಗಿದ್ದವು. ಅವುಗಳನ್ನು ಬಯಲಿಗೆಳೆಯಬೇಕು, ಅಲ್ಲಿರ್ತಕ್ಕಂಥ ಮೋಸ ಭ್ರಷ್ಟಾಚಾರವನ್ನು ಪ್ರತಿಭಟಿಸಬೇಕು ಅನ್ನುವಂತಹ ಧೋರಣೆ ಪ್ರಗತಿಶೀಲರದಾಗಿತ್ತು. ಜೀವನ ಆಕರ್ಷಣೆಯಾಗಿದ್ದ ಲೈಂಗಿಕತೆಯ ಶೋಷಣೆಯನ್ನು ಪ್ರತಿಭಟಿಸುವಂಥದ್ದು, ಲೈಂಗಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಯ ಒಂದು ಧೋರಣೆ ಇವರದಾಗಿತ್ತು. ಇನ್ನು ಸಮಾಜದ ಸುತ್ತಲಿರುವಂತಹ ಕೊಳೆಯನ್ನು ತೊಡೆದು ಹಾಕುವ ರೋಷ, ದ್ವೇಷ, ಛಲದ ಭಾವದಿಂದ ಇವರು ಗೌರವಸ್ಥರು ಮುಚ್ಚಿಟ್ಟ ನಿಗೂಢ ವಿಷಯವನ್ನು ಆರಿಸಿ ತೆಗೆಯುವ ಕೆಲಸವನ್ನು ಇವರು ಮಾಡಿದರು ಪ್ರಗತಿಶೀಲರು. ಅವರ ಧೋರಣೆಯೂ ಕೂಡ ಅದಾಗಿತ್ತು ಅನ್ನೋದನ್ನು ಇಲ್ಲಿ ತಿಳ್ಕೋಬೇಕು. ಹಾಗೆ ಮುಂದುವರೆದು ನೋಡುವುದಾದ್ರೆ ಶಾಂತಿ ದುರ್ಬಲತೆಯಿಂದ ದೊರೆಯುವುದಿಲ್ಲ, ಕ್ರಾಂತಿಯಾದ ನಂತರವೇ ಶಾಂತಿ ಸಾಧನೆ ಎನ್ನುವಂಥ ಧೋರಣೆ ಅವರು ಇಟ್ಕೊಂಡಿದ್ದರು. ಸಂಪ್ರದಾಯ ನಿಷ್ಠತೆ ನಿಯಮ ಬಂಧವನ್ನು ಬಿಟ್ಟು ಬದುಕಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಧೋರಣೆಯಾಗಿತ್ತು. ಪ್ರಗತಿಶೀಲರ ಮೇಲೆ ಪ್ರಭಾವ ಬೀರಿದ್ದು ರಷ್ಯಾದ ಕ್ರಾಂತಿ ಮತ್ತು ಲೆನಿನ್ ಅಂತ. ಯಾಕಂದರೆ ಈಗಾಗಲೇ ಅನೇಕ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ನೋಡಿದಾಗ ಇಂಗ್ಲೀಷ್, ಗ್ರೀಕ್, ಲ್ಯಾಟಿನ್ ಭಾಷೆಯ ಪ್ರಭಾವ ಹೆಚ್ಚಿತ್ತು ನಮ್ಮ ಕನ್ನಡ ಸಾಹಿತ್ಯದ ಮೇಲೆ. ಪ್ರಗತಿಶೀಲರು ಮೊಟ್ಟಮೊದಲ ಬಾರಿಗೆ ಇಂಗ್ಲೆಂಡನ್ನು ಹೊರತುಪಡಿಸಿ ಹೊರ ದೇಶವಾಗಿರತಕ್ಕಂಥ ರಷ್ಯಾ ದೇಶದ ಕಡೆಗೆ ತಮ್ಮ ದೃಷ್ಟಿಯನ್ನು ಹಾಯಿಸಿದರು. ಲೆನಿನ್ರ ಒಂದು ವಿಚಾರಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ಇವರು ಮೊಟ್ಟಮೊದಲ ಬಾರಿಗೆ ಇಂಗ್ಲೀಷ್ ಮತ್ತು ಗ್ರೀಕ್ ಭಾಷೆಯನ್ನು ಬಿಟ್ಟರು ಅನ್ನೋದನ್ನು ಇಲ್ಲಿ ನೋಡಬೇಕು. ಹಾಗೆಯೇ ಮುಂದುವರೆದು ಪ್ರಗತಿಶೀಲ ಸಾಹಿತ್ಯಕ್ಕೆ ಅನೇಕ ಕೊರತೆಗಳಿದ್ದವು ಅನ್ನೋದನ್ನು ಕೂಡ, ಅನೇಕ ಮಿತಿಗಳು ಕೂಡ ಇದ್ದವು ಅನ್ನೋದನ್ನು ತಿಳ್ಕೋಬೇಕು. ಅವರು ಹೇಳಿದರು ಏನಂದ್ರೆ ಅನುಭವಕ್ಕಿಂತ ದೃಷ್ಟಿಕೋನ ಹೆಚ್ಚು ಮಹತ್ವ ಪಡೆದದ್ದು ಬಹುದೊಡ್ಡ ದೋಷ. ಇಲ್ಲಿ ಅನುಭವ ಇಲ್ಲ, ದೃಷ್ಟಿಕೋನ ಭಾಳ ಮುಖ್ಯ ಆಯಿತು. ಅನುಭವದಿಂದ ದೂರ ಉಳಿತು ಈ ಸಾಹಿತ್ಯ. ಇದು ಕೇವಲ ಪ್ರಚಾರ ಮಾಧ್ಯಮವನ್ನಾಗಿ ಬಳಸ್ಕೊಂತು ತನ್ನ ಸಾಹಿತ್ಯವನ್ನು ಅನ್ನೋದು ಕುರ್ತಕೋಟಿಯವರ ಅಭಿಪ್ರಾಯ. ಈ ಚಳುವಳಿ ಇದಕ್ಕೆ ಖಚಿತವಾದ ಅಂಗರಚನೆ ಇದ್ದರೂ ಕೂಡ ತಲೆಗೆ ರಕ್ತದಾನ ಮಾಡಬಲ್ಲ ಸಾಮಾಜಿಕ ರಾಜಕೀಯ ಚಳುವಳಿಗಳಲ್ಲಿ ಸಾಂಗತ್ಯವನ್ನು ಪಡೆದಿರಲಿಲ್ಲ ಅನ್ನೋದು ಬಹುದೊಡ್ಡ ಕೊರತೆಯಾಗಿತ್ತು. ಅಲ್ಲದೆ ಈ ಚಳುವಳಿಯ ಕೇಂದ್ರ ಶ್ರಮಿಕ ಮತ್ತು ಕೃಷಿಕ ವರ್ಗವಾಗಿತ್ತು ಅಂತ. ಆದರೆ ಲೇಖಕರು ಮಾತ್ರ ಮಧ್ಯಮ ವರ್ಗದಿಂದ ಬಂದು ಮೇಲು ಜಾತಿಗೆ ಸೇರಿದವರಾಗಿದ್ದರು ಅನ್ನೋದು ಅವರಿಗೆ ತಾವು ಚಿತ್ರಿಸಿರುವ ಜೀವನ ಕ್ರಮದ ಸರಿಯಾದ ಗ್ರಹಿಕೆ ಇರಲಿಲ್ಲ. ಯಾವ ಸಾಹಿತಿ ಯಾರ ಬಗ್ಗೆ ಸಾಹಿತ್ಯ ಬರಿತಾ ಇದ್ದಾನೋ ಆಯಾ ಒಂದು ಸಮಾಜ ಸ್ತರದ ಬಗ್ಗೆ ಅವರಿಗೆ ಜ್ಞಾನ ಇರಬೇಕು, ಅನುಭವ ಇರಬೇಕು. ಅದು ಬಿಟ್ಟು ನಾವು ದೂರದಲ್ಲಿ ನಿಂತುಕೊಂಡು ಅವರ ನೋವು ನಲಿವುಗಳನ್ನು ನೋಡಿ ಸಾಹಿತ್ಯ ಬರಿತೀವಂದರೆ ಅದರಲ್ಲಿ ಕೃತ್ರಿಮತೆ ಬರೋದಕ್ಕೆ ಸಾಧ್ಯ ಇರ್ತದೆ. ಈ ಚಳವಳಿಯು ಬೌದ್ಧಿಕತೆಗಿಂತ ಭಾವುಕತೆಯ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಅನ್ನುವ ಬಹುದೊಡ್ಡ ದೋಷ ಇದೆ. ಬಹುತೇಕ ಲೇಖಕರಿಗೆ ಮಾರ್ಕ್ಸ್ವಾದ ಮೇಲಿನ ಮಟ್ಟಕ್ಕೆ ಮಾತ್ರ ಸರಳೀಕೃತಗೊಂಡ ತಿಳುವಳಿಕೆಯಾಗಿತ್ತು. ಯಾಕೆಂದರೆ ಮಾರ್ಕ್ಸ್ವಾದ ಇರೋದೇ ಬೇರೆ, ಮೇಲಿನ ಮಟ್ಟದ ಮಾತ್ರ ತಿಳುವಳಿಕೆ ಬಹುಪಾಲು ಸಾಹಿತಿಗಳಿಗೆ ಆಗಿತ್ತು ಅನ್ನೋದು ಬಹುದೊಡ್ಡ ದೋಷ. ಇವರು ಮನುಷ್ಯ ಸ್ವಭಾವವನ್ನು ಕಪ್ಪು ಬಿಳುಪುಗಳ ಸರಳ ವಿಂಗಡಣೆಯಾಗಿ ಕಂಡರು ಮತ್ತು ಸಂಕೀರ್ಣ ವಾಸ್ತವವನ್ನು ಗ್ರಹಿಸುವಲ್ಲಿ ವಿಫಲರಾದರು ಅನ್ನುವಂತಹ ಒಂದು ಟೀಕೆಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಾಮ್ಯವಾದ, ಸಮಾಜವಾದ, ಗಾಂಧಿವಾದಗಳ ವಿಭಿನ್ನ ನಿಲುವುಗಳ ಸಾಹಚರ್ಯ ಅಸಾಧ್ಯವಾಗಿ ಚಳುವಳಿ ಸೋತಿತು. ನೋಡ್ರಿ, ಏಕಕಾಲಕ್ಕೆ ಸಾಮ್ಯವಾದವನ್ನು ತಂದರು, ಸಮಾಜವಾದವನ್ನು ತಂದರು, ಗಾಂಧಿವಾದವನ್ನು ತಂದರು. ಈ ಮೂರೂ ವಿಷಯಗಳ ಸಮ್ಮಿಶ್ರಣವನ್ನು ಮಾಡಿಕೊಂಡು ಈ ಪ್ರಗತಿಶೀಲ ಚಳುವಳಿಯನ್ನು ಮುಂದುವರಿಸೋದಕ್ಕೆ ನೋಡಿದರು. ಆದರೆ
ಈ ಚಳುವಳಿ ಸಂಪೂರ್ಣವಾಗಿ ಸೋತು ಹೋಯಿತು ಅಂತ ಹೇಳ್ಬೋದು. ಹಾಗೆಯೇ ಮುಂದುವರೆದು ನೋಡುವುದಾದ್ರೆ ಸ್ವಾತಂತ್ರ್ಯ ಹೋರಾಟ, ಏಕೀಕರಣ ಚಳುವಳಿ ಮತ್ತು ಭಾರತೀಯ ಪುನರುಜ್ಜೀವನ ಚಳುವಳಿಗಿದ್ದ ಜನ ಬೆಂಬಲ ಪ್ರಗತಿಶೀಲ ಸಾಹಿತ್ಯ ಚಳುವಳಿಗೆ ಇರಲಿಲ್ಲ. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯ ಮತ್ತು ರಾಜಕೀಯ ಪಕ್ಷಗಳ ಬೆಂಬಲ ಇದಕ್ಕೆ ಇರಲಿಲ್ಲ ಅಂತೇಳಿ ಕೂಡ ಹೇಳಬಹುದು. ಹಾಗೆಯೇ ಮುಂದುವರೆದು ನೋಡೋದಾದ್ರೆ ಇಲ್ಲಿ ಕೆಲವು ಕೃತಿಗಳು ಕೂಡ ಬಂದು ನಗ್ನ ಸತ್ಯ, ಶನಿ ಸಂತಾನ, ಅಗ್ನಿಕನ್ಯೆ, ಸತ್ಯ ಮತ್ತು ಕಾಮ ಪ್ರಚೋದನೆ ಮೊದಲಾದಂತಹ ಕೃತಿಗಳು ಬಂದು ಈ ಕಾಲದಲ್ಲಿ ಪ್ರಗತಿಶೀಲ ಚಳುವಳಿಯ ಬಂಡವಾಳ ಸಂಸ್ಕೃತಿಯ ವಿರುದ್ಧದ ಸಂವಾದದ ಸಾರವನ್ನು ಸಾರಲು ಶ್ರಮಿಸಿತು. ಜರತಾರಿ, ರುಮಾಲು, ರೇಷ್ಮೆಯ ಕೋಟನ್ನು ತೆಗೆಯಿತಾದರೂ ಕೂಡ ಮೂಲಭೂತ ವ್ಯತ್ಯಾಸವನ್ನೇನೂ ಕೂಡ ಪ್ರಗತಿಶೀಲ ಚಳುವಳಿಯಲ್ಲಿ ಕಾಣಲೇ ಇಲ್ಲ ಅನ್ನೋದು ಬಹಳ ಮುಖ್ಯವಾದ ಮಾತು. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನಿಷ್ಟು ಮಿತಿಗಳಿವೆ. ಏನಪ್ಪ ಅಂತಂದ್ರೆ ಇಲ್ಲಿ ನೋಡೋಣ, ಪ್ರಗತಿಶೀಲರ ಬಗ್ಗೆ ಅನೇಕ ಆಕ್ಷೇಪಣೆಗಳು ಕೂಡ ಬಂದಿದ್ದನ್ನು ನೋಡ್ತೀವಿ. ಇವರು ಅಶ್ಲೀಲತೆ ಮತ್ತು ಅರೆನಗ್ನತೆ ಉಪಾಸಕರು ಅನ್ನುವಂಥ ಆಕ್ಷೇಪಣೆ ಇವರ ಮೇಲಿದೆ. ಇವರು ರಷ್ಯಾದ ಮತ್ತು ಕಮ್ಯುನಿಸ್ಟರ ವಿಚಾರ ಕ್ರಾಂತಿಯ ಪುರೋಹಿತರು, ಅವರಿಗೆ ನಮ್ಮದು ಕನಿಷ್ಠ, ರಷ್ಯಾದ್ದು ಶ್ರೇಷ್ಠ ಅನ್ನುವಂತಹ ಆಕ್ಷೇಪಣೆಗಳು ಕೂಡ ಪ್ರಗತಿಶೀಲರ ಬಗ್ಗೆ ಇವೆ. ಪ್ರಗತಿಶೀಲರು ನಾಸ್ತಿಕರು, ಅವರಿಗೆ ನಮ್ಮ ಪವಿತ್ರ ಧರ್ಮ ಕೃತಿಗಳನ್ನು ತೆಗಳುವುದೇ ಬಹುದೊಡ್ಡ ಉದ್ಯೋಗ ಅನ್ನೋ ರೀತಿಯ ಆಕ್ಷೇಪಣೆ ಪ್ರಗತಿಶೀಲರ ಮೇಲೆ ಇದ್ದುದನ್ನು ಕೂಡ ನಾವು ನೋಡ್ತೀವಿ. ಇದಾದ ಮೇಲೆ ಅನೇಕ ಕೃತಿಗಳು ಕೂಡ ಬಂದವು. ಅದಕ್ಕಿಂತ ಮುಂಚೆ ಇನ್ನೂ ಒಂದೆರಡು ಮಾತುಗಳನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಪ್ರಗತಿಶೀಲ ಸಾಹಿತ್ಯ ಚಳುವಳಿಯೊಳಗೆ ಹೊರ ಜಗತ್ತಿನ ಅನುಭವಗಳಿಗೆ ಬದ್ಧವಾದ ವಾಸ್ತವಿಕತೆಯ ನೆಲದಲ್ಲಿ ಕಾವ್ಯ ಅಲ್ಲಿ ಅರಳುವುದಿಲ್ಲ ಅನ್ನುವ ಬಹುದೊಡ್ಡ ದೋಷ ಇತ್ತು. ಸಾಹಿತ್ಯದ ಇತರ ಪ್ರಕಾರಗಳಿಗಿಂತ ಕಾವ್ಯದಲ್ಲಿ ಭಾಷೆಯ ರಚನೆ ಬಿಗಿಯಾಗಿರುತ್ತದೆ ಎನ್ನುವುದು ಕೂಡ ಇಲ್ಲಿ ಮುಖ್ಯ. ಪ್ರಗತಿಶೀಲರು ಭಾಷೆಯ ಬಳಕೆಗೆ ಅಷ್ಟು ಗಮನ ಕೊಡಲಿಲ್ಲ, ಅವರು ಅಸಮರ್ಥರಾಗಿದ್ದರು ಅನ್ನುವಂಥ ದೋಷಕ್ಕೂ ಕೂಡ ಅವರು ಗುರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನಕೃ ಅವರೊಂದಿಗಿನ ಲೇಖಕನ ಕೃತಿಗಳ ಸಂಖ್ಯೆಗೆ ಮಹತ್ವ ಬಂದಿತೆಂಬ ಕೈಸತ್ಯವನ್ನು ಗುರುತಿಸಬೇಕು. ಪ್ರಗತಿಶೀಲರು ತಮ್ಮ ಮಾಧ್ಯಮದ ಅಧ್ಯಯನಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ ಅನ್ನುವ ದೋಷನೂ ಕೂಡ ಇದೆ. ಅಲ್ಲದೆ ಅನಕೃ ಅವರು ತಕ್ಕಷ್ಟು ಸಾಹಿತ್ಯ ವಿಮರ್ಶೆಯ ಗ್ರಂಥಗಳನ್ನು ಬರೆದರು, ಆದರೆ ಎಲ್ಲಿಯೂ ಕೂಡ ಭಾಷೆಯ ಮೀಮಾಂಸೆಯ ಬಗ್ಗೆ ಒಟ್ಟು ವಿಮರ್ಶೆಗೆ ಹೋಗುವಂಥ ಗೋಜಿಗೆ ಹೋಗಲಿಲ್ಲ. ಸಾಹಿತ್ಯ ಕೃತಿಯ ಮೌಲ್ಯ ನಿರ್ಣಯದಲ್ಲಿ ಕೃತಿಯ ವಸ್ತು ಮತ್ತು ಮೇಲ್ನೋಟಕ್ಕೆ ಗೋಚರಿಸುವ ದೃಷ್ಟಿ ಇವಕ್ಕೆ ಪ್ರಾಧಾನ್ಯತೆವಿತ್ತರಲ್ಲದೆ ಸಾಹಿತ್ಯದಲ್ಲಿ ವಿಶಿಷ್ಟ ಅಂಶಗಳಿರಲಿಲ್ಲ ಅನ್ನೋದು ಕೂಡ. ಅಷ್ಟೇ ಅಲ್ಲದೆ ಅನೇಕ ಅವರ ಕೃತಿಗಳಲ್ಲಿ ಮೈಕೋವಸ್ಕಿಯ ಘೋಷಣೆಗಳೇ ತುಂಬಿದ ಕವನಗಳನ್ನು ಶ್ರೇಷ್ಠ ಕವನಗಳು ಅಂತೇಳಿ ಗುರುತಿಸುವ ಮಟ್ಟಿಗೆ ಇವರು ಹೋದರು ಅನ್ನುವಂಥ ದೋಷಗಳನ್ನು ಕೂಡ ನಾವು ಗುರುತಿಸ್ತೀವಿ. ಅಷ್ಟೇ ಅಲ್ಲದೆ ಇವರು ಮಾನವ ಸ್ವಭಾವವನ್ನು ಅನುಭವವನ್ನು ಸರಳಗೊಳಿಸುವುದರಿಂದ ಪಾತ್ರಗಳು ಸನ್ನಿವೇಶಕ್ಕೆ ವಿಶಿಷ್ಟ ಪ್ರತಿಕ್ರಿಯೆ ತೋರಿಸಲಾರದೆ ಹೋದರು ಅನ್ನುವಂಥ ದೋಷಕ್ಕೆ ಒಳಗಾದರು. ಇವರ ಕೃತಿಗಳಲ್ಲಿ ಪಾತ್ರದ ಇಡೀ ವ್ಯಕ್ತಿತ್ವ ಕ್ರಿಯೆಯಲ್ಲಿ ಒಳಗಾಯಿತೆಂಬುದು ನಮಗೆ ತೋರುವುದು ವಿರಳ ಅನ್ನುವಂಥ ದೋಷನೂ ಕೂಡ ಇದರಲ್ಲಿದೆ. ಅಲ್ಲದೆ ಕನ್ನಡ ಸಾಹಿತ್ಯಕ್ಕೆ ಪ್ರಗತಿಶೀಲರಿಂದ ಒಂದು ಹೊಸ ವೈಶಾಲ್ಯ ಬಂದಿತ್ತೇನೋ ನಿಜ, ಹೊಸ ವೈಶಾಲ್ಯ ಬಂತು, ಒಂದಿಷ್ಟು ಗುಣಗಳು ಕೂಡ ಇದರಲ್ಲಿವೆ. ವಿಚಿತ್ರ ಏನಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು 25 ವರ್ಷಗಳಾದರೂ ಕೂಡ ಯಾವುದೇ ಕಾದಂಬರಿಗಳ ವಸ್ತು ಆಗಿ ಆ ಒಂದು ಹತ್ಯಾಕಾಂಡದ ಘಟನೆ ಬರಲೇ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ದೋಷವಾಗಿ ಕೂಡ ನಮಗೆ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಕೆಲವು ಗುಣಗಳು ಕೂಡ ಇದರಲ್ಲಿವೆ. ಏನಪ್ಪ ಅಂತಂದ್ರೆ ಇಲ್ಲಿ ಮುಂಜಾವಿನಿಂದ ಮುಂಜಾವು, ಜ್ವಾಲಾಮುಖಿಯ ಮೇಲೆ, ಮೋಹದ ಬಲೆಯಲ್ಲಿ, ಚಿರಸ್ಮರಣೆಯಂತಹ ಕಾದಂಬರಿಗಳು ಪ್ರಗತಿಶೀಲರ 10 ಕಥೆಗಳಲ್ಲಿ ಓದುಗರಿಗೆ ದಕ್ಕಿದ ಅನುಭವ ಅಂತಂದರೆ ಅದು ಹೊಸದಾಗಿರ್ತಕ್ಕಂಥ ಅನುಭವವನ್ನು ಪ್ರಗತಿಶೀಲರು ಇಂತಹ ಕೃತಿಗಳ ಮೂಲಕ ಕೊಟ್ಟರು. ಅಷ್ಟೇ ಅಲ್ಲದೆ ನಗರವಾಸಿಗಳಾದ ಮಧ್ಯಮ ವರ್ಗದವರ ಭಾಷೆ ತೀರಾ ನಯವಾಗಿ ಶಿಷ್ಟವಾಗಿ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಂತಹ ಕಾಲದೊಳಗೆ ಪ್ರಗತಿಶೀಲರು ಹೊಸ ಓಜಸ್ಸನ್ನು ಕನ್ನಡ ಭಾಷೆಗೆ ತಂದುಕೊಟ್ಟರು. ಪ್ರಗತಿಶೀಲರು ಸಾಹಿತ್ಯವನ್ನು ಕುರಿತ ಮೂಲಭೂತ ತತ್ವಗಳನ್ನು ಮತ್ತೆ ಪರೀಕ್ಷಿಸಿ ನೋಡುವುದನ್ನು ಅನಿವಾರ್ಯ ಮಾಡಿದ್ದರು ಕೂಡ. ಅಷ್ಟೇ ಅಲ್ಲದೆ ಪ್ರಾಚೀನ ಭಾರತೀಯ ಸಾಹಿತ್ಯ ಬಹುಮಟ್ಟಿಗೆ ಕೋಮಲತೆಯ ಸಾಹಿತ್ಯ ಆಗಿತ್ತು, ಕಾಂತಾ ಸಂಹಿತೆಯಾಗಿರ್ತಕ್ಕಂಥ ಸಾಹಿತ್ಯ ಇತ್ತು. ಆದರೆ ಪ್ರಗತಿಶೀಲ ಕೃತಿಗಳೇನಿವೆ, ಈ ಕೃತಿಗಳು ಈ ತತ್ವಕ್ಕೆ ಸವಾಲನ್ನೆಸಗಿದವು ಕೂಡ ಅನ್ನೋದು
ಬಹುದೊಡ್ಡ ಗುಣ. ಇನ್ನು ನವೋದಯ ಕಾಲದಲ್ಲಿ ಭಾರತದ ಆಚೆ ಕಣ್ಣು ಹಾಯಿಸಿದ ಕನ್ನಡಿಗನ ದಿಗಂತ ಬಹುಮಟ್ಟಿಗೆ ಇಂಗ್ಲೆಂಡಿಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇವರು ಇಂಗ್ಲೀಷರಲ್ಲದ ಹಲವು ಬರಹಗಾರರನ್ನು ಕನ್ನಡಿಗರಿಗೆ ಓದಿಸುವ ಕೆಲಸವನ್ನು ಮಾಡಿದರು. ಎಲ್ ಗುಂಡಪ್ಪನವರು ಟಾಲ್ಸ್ಟಾಯ್ ಅವರ ಕಥೆಗಳನ್ನು ಅನುವಾದಿಸಿದರೆ, ಪ್ರಾಚೀನ ದುರಂತ ನಾಟಕಕಾರರ 4 ಕೃತಿಗಳನ್ನು ಬಿಟ್ಟರೆ ಇಂಗ್ಲೀಷೇತರ ಯುರೋಪ್ ಬರಹಗಾರರ ಕೃತಿಗಳು ಕನ್ನಡಕ್ಕೆ ಬಂದದ್ದು ಬಹುಶಃ ನವೋದಯ ಕಾಲದಲ್ಲಿ ಇಲ್ಲ, ಆದರೆ ಪ್ರಗತಿಶೀಲ ಕಾಲದಲ್ಲಿ ಬಂತು ಅಂತ ಹೇಳ್ಬೋದು. ಇನ್ನು ಪ್ಲೇಬ್ಲೆ, ಮೊಪಾಸ್, ಇಬ್ಸನ್, ಅಲೆಕ್ಸಾಂಡರ್, ಕ್ಯೂಪ್ರಿನ್, ಮೈಕೋವಸ್ಕಿ, ಗಾರ್ಕಿ, ವಾಲ್ಟೇರ್ ಮೊದಲಾದಂತಹ ಅನೇಕ ಅತಿರಥ ಮಹಾರಥರ ಒಂದು ಪ್ರೇರಣೆ ಪ್ರಗತಿಶೀಲ ಸಾಹಿತ್ಯದ ಮೇಲೆ ಆಯಿತು ಅನ್ನೋದನ್ನು ಗುರುತಿಸಬೇಕು. ಇಂತಹ ಸಾಹಿತ್ಯಿಕ ಸಂದರ್ಭದಲ್ಲಿ ಪ್ರಗತಿಶೀಲರು ಇಂಗ್ಲೆಂಡಿನಾಚೆ ಕಣ್ಣನ್ನು ಹಾಯಿಸಿದ್ದು ಬಹುದೊಡ್ಡ ಘಟನೆಯಾಗಿ ಕಾಣಿಸ್ತದೆ ನಮಗೆ ಪ್ರಗತಿಶೀಲ ಸಾಹಿತ್ಯ ಘಟ್ಟದಲ್ಲಿ ಅಂತ ನಾವು ತಿಳ್ಕೋಬೇಕು. ಇನ್ನೂ ಒಂದಿಷ್ಟು ಅಂಶವನ್ನು ನೋಡುವುದಾದ್ರೆ, ಇದು ಕೇವಲ 6-8 ವರ್ಷಗಳಿಗೆ ಮಾತ್ರ ಏನಪ್ಪ ಅಂತಂದರೆ ಸೀಮಿತವಾಗಿತ್ತು. ಆಮೇಲೆ ಅನಕ್ರೂರವರು ಭಾರತೀಯ ಸಂಸ್ಕೃತಿಯನ್ನು, ಭಾರತದ ಮಹಿಳೆಯ ಉಜ್ವಲ ಪರಂಪರೆಯನ್ನು ಚಿತ್ರಿಸುವ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದರು. ಭಾರತದ ಅನೇಕ ಮಹಾಪುರುಷರನ್ನು ಕೂಡ ತಮ್ಮ ಕಾದಂಬರಿಗಳಲ್ಲಿ ಅವರು ಬಳಸ್ಕೊಂಡ್ರು. ಪ್ರಗತಿಶೀಲ ಸಾಹಿತ್ಯದ ಕಾವು ಎಷ್ಟು ಬೇಗ ಆರಿತು ಎಂದರೆ ಬಹಳ ವಿಚಿತ್ರ ಅಂತ ಅನ್ನಿಸ್ತದ. ಆದರೂ ಕೂಡ ಗರ್ಜನೆಯಂತಹ ಸಣ್ಣ ಕಥೆಗಳ ಸಂಕಲನವನ್ನು ಓದಿದಾಗ ನಿರಂಜನ, ಕಟ್ಟಿಮನಿ, ತರಾಸೂರವರ ಸೃಷ್ಟಿಯ ನೆನಪಾಗೋದು ಕೂಡ ಸತ್ಯ. ಆದರೆ ವಿಚಿತ್ರವೇನೆಂದರೆ ಪ್ರಗತಿಶೀಲ ಲೇಖಕರು ಬಹುಮಟ್ಟಿಗೆ ನವೋದಯದ ರೀತಿಯನ್ನೇ ಮುಂದಿನ ದಿನಮಾನಗಳಲ್ಲಿ ಅನುಸರಿಸಿದ್ದು ಪ್ರಗತಿಶೀಲ ಸಾಹಿತ್ಯ ಘಟ್ಟದ ಬಹುದೊಡ್ಡ ದುರಂತ ಅಂತಲೂ ಕೂಡ ನಾವು ಹೇಳಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಏನಂತಂದ್ರೆ ಪ್ರಗತಿಶೀಲ ಸಾಹಿತ್ಯದ ಗುಣ ಮತ್ತು ದೋಷಗಳನ್ನು ಅರ್ಥೈಸ್ಕೊಳ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾಲಘಟ್ಟದೊಳಗೆ ಕೆಲವರು ಕೃತಿಗಳನ್ನು ಬರೆದರು. ಅನಕ್ರು ಉದಯರಾಗ, ಸಂಧ್ಯಾರಾಗ, ನಟ ಸಾರ್ವಭೌಮ ಅನ್ನುವಂಥ ಕೃತಿಗಳನ್ನು ಬರೆದರು. ತರಾಸೂರವರು ವೇದ, ಕತ್ತಿಯ ಧಾರೆ ಮೊದಲಾದಂಥವುಗಳು. ಬಸವರಾಜ ಕಟ್ಟಿಮನಿಯವರು ಜರತಾರಿ ಜಗದ್ಗುರು, ಜ್ವಾಲಾಮುಖಿಯ ಮೇಲೆ, ಮಾಡಿ ಮಡಿದವರು ಅನ್ನುವಂಥ ಕೃತಿ ಕೊಟ್ಟರು. ಚದುರಂಗರವರು 4 ಮೊಳ ಭೂಮಿ ಎನ್ನುವಂತಹ ಸಣ್ಣ ಕಥೆಯನ್ನು ಕೊಟ್ಟರು. ನಿರಂಜರವರು ಕೊನೆಗಿರಾಕಿ ಎನ್ನುವಂಥ ಕಥೆಯನ್ನು ಕೊಟ್ಟರು. ತರಾಸರವರು 0-0 ಕಥೆಯನ್ನು ಕೊಟ್ಟರು. ಚದುರಂಗರ ಕಾದಂಬರಿಗಳು ಉಯ್ಯಾಲೆ, ಸರ್ವಮಂಗಳ ಮೊದಲಾದಂತಹ ಸ್ವಲ್ಪ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಗಳು ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಂದವು ಅನ್ನೋದನ್ನು ಈ ಪ್ರಗತಿಶೀಲ ಸಾಹಿತ್ಯ ಘಟ್ಟದ ಮೂಲಕ ನಾವು ತಿಳ್ಕೋಬೇಕು. ಈ ಒಂದು ಘಟ್ಟವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ನಾನು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪ್ರೊಫೆಸರ್ LS ಶೇಷಗಿರಿರಾಯ್ ಅವರದು ಮತ್ತು ರಂಶ್ರೀ ಮುಗುಳವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಆಮೇಲೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಎನ್ನುವಂಥ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳನ್ನು ಕೂಡ ನಾನು ಬಳಸ್ಕೊಂಡಿದ್ದೇನೆ. ಹಾಗೆ ಇನ್ನಿತರ ಪುಸ್ತಕಗಳನ್ನು ಕೂಡ ನಾನು ವಿಕಿಪೀಡಿಯಾವನ್ನು ಕೂಡ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಮತ್ತು OL ನಾಗಭೂಷಣ ಸ್ವಾಮಿಯವರ ವಿಮರ್ಶೆಯ ಪರಿಭಾಷೆ, ಹೊಸಗನ್ನಡ ಸಾಹಿತ್ಯ ರೂಪಗಳು, ಹೀಗೆ ಹಲವು ಪ್ರಕಾರದ ಕೃತಿಗಳನ್ನು ಅಧ್ಯಯನಕ್ಕೆ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ. ನಿಮ್ಮ ಸಲಹೆ ಸೂಚನೆಗಳನ್ನು ನನ್ನ ವೈಯಕ್ತಿಕ ಇನ್ಬಾಕ್ಸ್ಗೆ ತಿಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.